ಈ ಕುಂಭ ರಾಶಿಯವರು ತುಂಬಾನೇ ಧೈರ್ಯವಂತರು ಹಾಗೂ ಪ್ರೀತಿ ಮನೋಭಾವನೆ ಇಟ್ಕೊಂಡಿರುವಂತಹ ವ್ಯಕ್ತಿಗಳು. ಈ ರಾಶಿಯವರು ಕೋಪವಂತರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವರಿಗೆ ಕೋಪ ಬರೋದೇ ಕಡಿಮೆ, ಆದ್ರೆ ಒಂದು ಸಲ ಕೋಪ ಬಂದ್ರೆ ಆ ಕೋಪದಿಂದ ಎದುರುಗಡೆ ಇರುವಂತಹ ವ್ಯಕ್ತಿ ತುಂಬಾನೇ ಸಫರ್ ಪಡಬೇಕಾಗಿರುತ್ತೆ. ಅಂತಹ ರಾಶಿಯವರು ಈ ಕುಂಭ ರಾಶಿಯವರು. ಇಂತಹ ಕುಂಭ ರಾಶಿಯ ಸೆಪ್ಟೆಂಬರ್ ತಿಂಗಳ 2025ನೇ ವರ್ಷದ ಮಾಸ ಭವಿಷ್ಯ ಏನಿರುತ್ತೆ, ಈ ಕುಂಭ ರಾಶಿಯವರ ಶುಭ ಫಲಗಳೇನು, ಅಶುಭ ಫಲಗಳೇನು, ಸೆಪ್ಟೆಂಬರ್ ತಿಂಗಳಲ್ಲಿ ಈ ರಾಶಿಯವರು ಏನೇನು ಪರಿಹಾರಗಳನ್ನ ಮಾಡ್ಕೋಬೇಕು ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಕುಂಭ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲ ಕುಂಭ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಮೊದಲಿಗೆ ಕುಂಭ ರಾಶಿಯವರ ಶುಭ ಫಲಗಳ ಬಗ್ಗೆ ಮಾತನಾಡೋಣ. ಆನಂತರ ಅಶುಭ ಫಲಗಳು, ಆನಂತರ ಅದಕ್ಕೆ ಪರಿಹಾರಗಳು. ಶುಭ ಫಲಗಳ ಬಗ್ಗೆ ನೋಡೋದಾದ್ರೆ, ಈ ಕುಂಭ ರಾಶಿಯವರಿಗೆ ಗುರುಬಲ ಇರೋದ್ರಿಂದ ತುಂಬಾನೇ ಗುರುಗ್ರಹ ಲಾಭನ ಕೊಡ್ತಿದ್ದಾರೆ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ಗುರು ಇವ್ರಿಗೆ ಲಾಭಸ್ಥಾನದಲ್ಲಿರೋದ್ರಿಂದ ಹಣಕಾಸಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು, ತಾಪತ್ರೆಗಳು ಬರೋದೇ ಇಲ್ಲ. ಹಣಕಾಸಿಗೆ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕಗಳು ಕೂಡ ಈ ರಾಶಿಯವರಿಗೆ ಬರೋದಿಲ್ಲ. ಗುರು ಚೆನ್ನಾಗಿದ್ರೆ ನಮ್ಮ ರಾಶಿಯಲ್ಲಿ ನಮ್ಮ ಈ ಸ್ಥಾನಗಳು ಕೂಡ ಅದ್ಭುತವಾಗಿರುತ್ತೆ, ನಮ್ಮ ಜೀವನ ಕೂಡ ಸುಖಮಯವಾಗಿರುತ್ತೆ. ಈ ರಾಶಿಯವರಿಗೆ ಶನಿ ವಕ್ರನಾಗಿರಬಹುದು, ಸಾಡೆ ಸಾತಿ ನಡೀತಿರಬಹುದು, ಆದ್ರೆ ಗುರುಬಲ ಇರೋದ್ರಿಂದ ತೊಂದರೆಗಳು ಸ್ವಲ್ಪ ತೀರಾ ಕಡಿಮೆನೇ ಇರುತ್ತೆ. ಇನ್ನು ಮಾತಿನಲ್ಲಿ ಗುರು ಇರೋದ್ರಿಂದ, ಆಲೋಚನೆಯಲ್ಲೂ ಕೂಡ ಗುರು ಇರೋದ್ರಿಂದ ಇವರಿಗೆ ತುಂಬಾನೇ ಯಶಸ್ಸು ಅನ್ನೋದು ಈ ತಿಂಗಳಲ್ಲಿ ಇರುತ್ತೆ. ಮಾತಿನಲ್ಲಿ ಗುರು ಇದ್ದಾರೆ, ಯಾರ ಹತ್ರ ಹೇಗೆ ಮಾತಾಡಬೇಕು, ಯಾರ ಜೊತೆ ಹೇಗಿರಬೇಕು ಅಂತ ಈ ರಾಶಿಯವರು ತುಂಬಾನೇ ಚೆನ್ನಾಗಿ ಈ ತಿಂಗಳಲ್ಲಿ ತಿಳ್ಕೊಂಡಿರ್ತಾರೆ. ಹಾಗೇನೆ ಆಲೋಚನೆ, ಇವ್ರು ಏನೇನು ಯೋಚನೆ ಮಾಡ್ತಾರೆ, ಏನೇನು ಚಿಂತೆ ಮಾಡ್ತಾರೆ, ಅದರಲ್ಲೂ ಕೂಡ ಗುರು ಇರೋದ್ರಿಂದ ಇವರ ಆಲೋಚನೆ ಮತ್ತು ಇವರ ಮಾತಿನ ಮುಖಾಂತರ ಇವರು ಏನೇ ಕೆಲಸ ಮಾಡಿದ್ರು ಕೂಡ ಸಕ್ಸಸ್ ಅನ್ನ ಕಾಣ್ತಾರೆ. ಯಶಸ್ಸು ಅನ್ನೋದನ್ನ ಈ ರಾಶಿಯವರು ಗಳಿಸ್ಕೊಳ್ತಾರೆ ಅಂತಾನೆ ಹೇಳ್ತೀನಿ. ಇನ್ನು ಶನಿ ಭಗವಾನರು ಕೂಡ ಧನಸ್ಥಾನದಲ್ಲಿ ಇರೋದ್ರಿಂದ ಹಣಕಾಸಿನಲ್ಲಿ ವೃದ್ಧಿ ಅನ್ನೋದು ಕೂಡ ಆಗುತ್ತೆ. ಶನಿಯು ಕೂಡ ಧನಸ್ಥಾನದಲ್ಲಿ, ಭಾಗ್ಯಸ್ಥಾನದಲ್ಲಿದ್ದಾರೆ, ಹಾಗಾಗಿ ಒಳ್ಳೆಯದೇ ಆಗುತ್ತೆ. ಸಾಡೆ ಸಾತಿ ನಡೀತಿದ್ರು ಕೂಡ ಈ ರಾಶಿಯವರಿಗೆ ಧನಸ್ಥಾನದಲ್ಲಿ ಹಣಕಾಸಿನಲ್ಲಿ ವೃದ್ಧಿ ಆಗುತ್ತೆ. ಇನ್ನು ಎಷ್ಟೇ ಕಷ್ಟ ಬಂದರೂ ಕೂಡ ಗುರು ನಿಮ್ಮನ್ನ ಕಾಪಾಡ್ತಾರೆ, ಭಯ ಪಡಬೇಡಿ. ಈ ತಿಂಗಳಲ್ಲಿ ನಿಮ್ಗೆ ಏನೇ ಸಂಕಟ ಬರಲಿ, ಏನೇ ಕಷ್ಟಗಳು ಬರಲಿ, ಏನೇ ವಿಷಯಗಳಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸ್ಬೇಕಾಗಿರ್ಲಿ, ಆದ್ರೆ ಗುರು ನಿಮ್ಮನ್ನ ಕಾಯ್ತಿರೋದ್ರಿಂದ, ಗುರು ನಿಮ್ಮ ತಲೆನ ಕಾಯ್ತಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ನೀವು ಭಯ ಪಡುವಂತಹ ಅವಶ್ಯಕತೆ ಇರೋದಿಲ್ಲ. ಗುರು ನಿಮ್ಮ ರಾಶಿಯಲ್ಲಿ ಅದ್ಭುತವಾಗಿದ್ದಾರೆ. ಹಾಗಾಗಿ ನೀವು ಪ್ರತಿನಿತ್ಯ ಗುರು ಧ್ಯಾನ ಮಾಡ್ಕೊಳ್ಳಿ, ಆಗ ಗುರು ನಿಮ್ಮ ಜೊತೆ ಗಟ್ಟಿಯಾಗಿ ನಿಲ್ತಾರೆ. 1 ವರ್ಷಗಳ ತನಕ ನೀವು ಏನೇ ಮಾಡಿದ್ರೂ ಕೂಡ ಖಂಡಿತವಾಗಿಯೂ ಕೂಡ ಗುರುವಿನ ಆಶೀರ್ವಾದ ಅನ್ನೋದು ಇದ್ದೇ ಇರುತ್ತೆ. ಇನ್ನು ಈ ರಾಶಿಯವರು ಏನೇನು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅಂತ ನೋಡೋದಾದ್ರೆ, ಸಾಮಾಜಿಕವಾಗಿ ಕಂಟಕ ಅನ್ನೋದು ಇದೆ. ಸಮಾಜದಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಬೇರೆಯವ್ರ ವಿಷಯವಾಗಿ ಹೋಗಲೇಬೇಡಿ. ನೀವಾಯ್ತು, ನಿಮ್ಮ ಪಾಡಾಯ್ತು ಅನ್ನೋ ಥರ ಇರಬೇಕಾಗತ್ತೆ. ಇಲ್ಲ ಅಂದರೆ ಕಂಟಕ ಅನ್ನೋದನ್ನ ನೀವು ಅನುಭವಿಸ್ಬೇಕಾಗತ್ತೆ. ಜೊತೆಯಲ್ಲಿ ಇರೋರ ಹತ್ರ ಸಂಬಂಧನ ಹಾಳು ಮಾಡ್ಕೊಂಡ್ಬಿಡ್ತೀರಾ. ನಿಮ್ಮ ಜೊತೆ ತುಂಬ ಚೆನ್ನಾಗಿರ್ತಾರೆ, ಅಂಥವ್ರ ಜೊತೆನೆ ನಿಮ್ಮ ಸಂಬಂಧ ಹಾಳಾಗ್ಬಿಡುತ್ತೆ. ಹಾಗಾಗಿ ನಿಮ್ಮ ಮಾತಿನಲ್ಲಿ ಗುರು ಇರೋದ್ರಿಂದ ಮಾತಿನಲ್ಲಿ ಹಿಡಿತ ಇಟ್ಕೊಬೇಕು. ಹಾಗೇನೆ ಸಾಮಾಜಿಕವಾಗಿ ಸಂಬಂಧನ ಸಾಮರಸ್ಯವಾಗಿ ಇಟ್ಕೊಳ್ಳಿ. ಜಗಳಗಳು, ಕಲಹಗಳು ಯಾವುದೇ ಕಾರಣಕ್ಕೂ ಕೂಡ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕೇತುವಿನಿಂದ ಕೆಲಸದ ಸ್ಥಳಗಳಲ್ಲಿ ಸಮಸ್ಯೆಗಳು ಉಂಟಾಗಬಹುದು. ನೀವು ಏನೇನು ಕೆಲಸ ಮಾಡ್ತಿರ್ತೀರಾ ಅಂತಹ ಕೆಲಸಗಳಲ್ಲಿ ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಮುಖ್ಯವಾಗಿರುತ್ತೆ. ಯಾರೋ ನಿಮ್ಮನ್ನ ಹಾಳು ಮಾಡಬೇಕು ಅಂತ ಏನೇನೋ ಮಾತಾಡ್ತಿರ್ತಾರೆ, ಏನೇನೋ ಕಷ್ಟಗಳನ್ನ ಕೊಡ್ತಿರ್ತಾರೆ. ಅದೆಲ್ಲದಕ್ಕೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೀವು ಶಾಂತ ರೀತಿಯಲ್ಲಿ ವರ್ತಿಸಿದ್ರೆ ಈ ತಿಂಗಳಲ್ಲಿ ಸಾಕಷ್ಟು ರೀತಿಯಾದಂತಹ ಯಶಸ್ಸು ನಿಮ್ಮದಾಗತ್ತೆ. ಅಪವಾದಗಳು, ನಿಂದನೆಗಳು ನಿಮ್ಮ ಕಾಲಿಗೆ ಬರುತ್ತೆ, ನಿಮ್ಮ ತಲೆಗೆ ಕಟ್ತಾರೆ. ನಿಮ್ಮನ್ನ ಎಲ್ಲರೂ ಕೂಡ ಅಪವಾದ ಮಾಡ್ತಾರೆ, ಹಾಗೆ ನಿನ್ನಿಂದ ಅಂತ ದೂಷಿಸ್ತಾರೆ. ಹಾಗಾಗಿ ನೀವು ಯಾವುದೇ ವಿಚಾರ ಬರಲಿ, ಏನೇ ಟೆನ್ಷನ್ಸ್ ಬರಲಿ,
ಎಂಥದ್ದೇ ಕಷ್ಟ ಬಂದರೂ ಕೂಡ ನೀವು ಅದನ್ನು ತಲೆಗೂ ಕೂಡ ಹಾಕೊಂಬೇಡಿ. ಕೇತು ಮತ್ತು ಶುಕ್ರನಿಂದ ಗಂಡ ಹೆಂಡತಿ ನಡುವೆ ಜಗಳಗಳು ಬರುತ್ತೆ. ಗಂಡ ಹೆಂಡತಿ ಎಷ್ಟು ಸಾಮರಸ್ಯವಾಗಿರಬೇಕು ಅಂದರೆ ಹಾಲು ಜೇನಿನ ಥರ ಇರಬೇಕು. ಹಾಗಾಗಿ ಗಂಡ ಹೆಂಡತಿ ನಡುವೆ ಏನೇ ಜಗಳ ಬಂದರೂ ಕೂಡ ಸಮಾಧಾನವಾಗಿ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳಿ. ಇಲ್ಲ ಅಂದರೆ ಆ ಸಮಸ್ಯೆಗಳು ದೊಡ್ಡದಾಗಬಹುದು. ಗಂಡ ಜಗಳ ಮಾಡಿದಾಗ ಹೆಂಡತಿ ಸಮಾಧಾನವಾಗಿರಿ, ಹೆಂಡತಿ ಜಗಳ ಮಾಡಿದಾಗ ಗಂಡ ಸಮಾಧಾನವಾಗಿರಿ. ಆ ನಂತರ ಇಬ್ಬರು ಕೂತ್ಕೊಂಡು ಮಾತಾಡಿಕೊಂಡು ಬಗೆಹರಿಸ್ಕೋಬೇಕಾಗತ್ತೆ. ಅನಿರೀಕ್ಷಿತ ಘಟನೆಗಳು ನಡೆದೇ ಹೋಗುತ್ತೆ, ಹುಷಾರಾಗಿರಿ. ನೀವು ಅಂದ್ಕೊಂಡೇ ಇರೋಲ್ಲ ಅಂಥ ಘಟನೆಗಳು ನಿಮ್ಮ ಜೀವನದಲ್ಲಿ ಸಡನ್ ಆಗಿ ಬರುತ್ತೆ, ಹುಷಾರಾಗಿರಿ. ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ. ಅನಿರೀಕ್ಷಿತ ಘಟನೆಗಳು ನಡಿಬಹುದು. ನೀವು ಎಷ್ಟು ಎಚ್ಚರಿಕೆ ವಹಿಸ್ತೀರಾ, ಎಷ್ಟು ನಿಗಾ ವಹಿಸ್ತೀರಾ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಬುಧನಿಂದ ಹಣ ತುಂಬಾ ಖರ್ಚಾಗುತ್ತೆ. ಬುಧನಿಂದ ಹಣ ಕೂಡ ಬರುತ್ತೆ. ಹಾಗೆಯೇ ಗುರು ಕೂಡ ಧನಸ್ಥಾನದಲ್ಲಿರೋದ್ರಿಂದ, ಲಾಭ ಕೊಡ್ತಿರೋದ್ರಿಂದ ಹಣ ಬರುತ್ತೆ. ಹಣಕಾಸು ಬರೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ. ಆದರೆ ತುಂಬ ಖರ್ಚಿರುತ್ತೆ. ಯೋಚನೆ ಮಾಡ್ಕೊಳ್ಳಿ. ನೀವು ಎಷ್ಟು ಕಡಿಮೆ ಖರ್ಚು ಮಾಡ್ತೀರೋ ಅಷ್ಟು ಒಳಿತಾಗುತ್ತೆ. ಇನ್ನು ಕುಜನಿಂದ ವಿಘ್ನಗಳು ನಿಮ್ಮ ಜೀವನದಲ್ಲಿ ಬರಬಹುದು. ಕುಜ ಕೂಡ ನಿಮಗೆ ವಿಘ್ನಗಳನ್ನ ಕೊಡ್ತಿದ್ದಾರೆ. ಎಲ್ಲವೂ ಸರಾಗವಾಗಿ ನಡೀತಿರುತ್ತೆ, ಎಲ್ಲವೂ ಕೂಡ ತಾಳ್ಮೆಯಿಂದನೇ ನಡೀತಿರುತ್ತೆ. ಯಾವುದೇ ರೀತಿಯಾದಂತಹ ತೊಂದರೆಗಳು ಬರ್ತಿರೋದಿಲ್ಲ. ಆದರೆ ಕುಜ ನಿಮಗೆ ಸಡನ್ ಆಗಿ ವಿಘ್ನಗಳ ತರ್ತಾರೆ. ಹಾಗಾಗಿ ನೀವು ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗಿರುತ್ತೆ ನಿಮ್ಮ ಕೆಲಸದ ವಿಷಯಗಳಲ್ಲಿ. ಇನ್ನು ತಂದೆ ಮತ್ತು ಮಗನ ನಡುವೆ ಜಗಳಗಳು ಬರುತ್ತೆ. ಅತಿಯಾದಂತಹ ಜಗಳಗಳು ತಂದೆ ಮತ್ತು ಮಗನ ನಡುವೆ ಇರುತ್ತೆ. ಬಹಳನೇ ಎಚ್ಚರಿಕೆಯಿಂದ ಇರಿ. ಯಾಕಂದರೆ ನಿಮ್ಮ ಪಿತೃನೇ ನಿಮಗೆ ಜಗಳನ ತರಬಹುದು. ಹಾಗೆಯೇ ನೀವು ಕೂಡ ಸಣ್ಣ ಪುಟ್ಟ ವಿಚಾರಕ್ಕೆ ತಂದೆಯ ಬಳಿ ಜಗಳನ ಮಾಡ್ಕೊಬಹುದು. ಆದರೆ ನೀವು ಶಾಂತ ರೀತಿಯಲ್ಲಿ ವರ್ತನೆ ಮಾಡಿ. ಅವರು ಹಿರಿಯರು, ಅವರಿಗೆ ಏನು ಮಾತಾಡ್ತಿದ್ದಾರೆ ಅಂತ ಅರಿವಿದೆಯಾ ಅನ್ನೋ ಥರನೇ ನೀವು ಯೋಚನೆ ಮಾಡಿ. ಅವರು ವಯಸ್ಸಾಗಿದೆ ಅನ್ನೋ ಥರ ನೀವು ಯೋಚನೆ ಮಾಡಿಕೊಂಡು ಅವರ ಮಾತಿಗೂ ಕೂಡ ಬೆಲೆ ಕೊಡಿ ಅಂತಾನೆ ಹೇಳ್ತೀನಿ. ಜಗಳಗಳಿಗೆ, ಕಲಹಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ಈ ತಿಂಗಳಲ್ಲಿ ಹೋಗಬೇಡಿ. ನೀವು ಇಷ್ಟು ವಿಷಯಗಳಲ್ಲಿ ಎಚ್ಚರಿಕೆಯನ್ನು ಇಟ್ಕೊಂಡ್ರಿ ಅಂದರೆ ನಿಮಗೆಲ್ಲ ಇರುವಂತಹ ಗುರು ನಿಮ್ಮನ್ನು ಕಾಪಾಡ್ತಿರೋದ್ರಿಂದ ನಿಮಗೆ ಯಶಸ್ಸು ಅನ್ನೋದೇ ಸಿಗ್ತಾ ಹೋಗುತ್ತೆ. ಇನ್ನು ಪರಿಹಾರಗಳನ್ನ ಏನೇನು ಮಾಡ್ಕೋಬೇಕು ಅಂತ ನೋಡೋದಾದರೆ ಅರ್ಧನಾರೀಶ್ವರನ ಸ್ತೋತ್ರನ ಪಠನೆ ಮಾಡ್ಕೊಳ್ಳಿ, ಲಕ್ಷ್ಮಿಯ ಆರಾಧನೆ ಮಾಡಿ. ನೀವಿಷ್ಟನ್ನ ಮಾಡ್ಕೊಂಡು ಬಂದರೆ ನಿಮ್ಮಲ್ಲಿರುವಂತಹ ಅಶುಭ ಫಲಗಳು ಕೂಡ ಕಡಿಮೆ ಆಗುತ್ತೆ, ಶುಭ ಫಲಗಳೇ ಹೆಚ್ಚಾಗುತ್ತೆ. ನೋಡಿದ್ರಲ್ಲ, ಕುಂಭರಾಶಿಯವರಿಗೆ 2025ನೇ ವರ್ಷದ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿತ್ತು ಅಂತ. ನಿಮ್ಮದು ಕೂಡ ಕುಂಭರಾಶಿನ? ಹಾಗಾದರೆ ತಪ್ಪದೇ ಈಗಲೇ ಓಂ ಲಕ್ಷ್ಮೀ ದೇವಿ ನಮಃ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್. ಧನ್ಯವಾದಗಳು.